ಹಾಯ್ ಎಲ್ರಿಗೂ ನಮಸ್ಕಾರ. ಸಂಜೆಯ ತಿಂಡಿಗೆ ತೆಳು ಅವಲಕ್ಕಿ, ಪೇಪರ್ ಅವಲಕ್ಕಿ ಬರುತ್ತಲ್ಲ, ಅದನ್ನು ತಂದಿಟ್ಟು ಸುಮಾರು ದಿನ ಆಗಿತ್ತು ಮಾಡಬೇಕು ಅಂತ ಹೇಳಿ. ವಿಶ್ರುತ್ ಕೂಡ ತುಂಬ ದಿನದಿಂದ ಮಸಾಲ ಅವಲಕ್ಕಿ ಮಾಡು ಅಂತ ಹೇಳ್ತಾ ಇದ್ದ. ಹಾಗೆ ಅದಕ್ಕೋಸ್ಕರ ಕಾಯಿನ ಇಲ್ಲಿ ಸ್ವಲ್ಪ ರುಬ್ಕೋತಾ ಇದ್ದೀನಿ. ತುರಿದು ಹಾಕ್ಬೋದು, ನನಗೆ ಈ ಥರ ಕಟ್ ಮಾಡಿ ಹಾಕಿ ಅಭ್ಯಾಸ ಆಗಿದೆ ಇವಾಗ. ಈ ಮಸಾಲೆ ಅವಲಕ್ಕಿ ತುಂಬ ರುಚಿಯಾಗುತ್ತೆ. ಇಲ್ಲಿ ನಾನು ಮಸಾಲೆಗೆ ಒಣಮೆಣಸು ಮತ್ತು ಕೊತ್ತಂಬರಿನ ಹುರ್ಕೊಂಡೆ. ಇದನ್ನು ಕಾಯಿ ಜೊತೆಗೆ ಹಾಕ್ಕೊಂಡು ಸ್ವಲ್ಪ ಹುಳಿ ಮತ್ತು ಒಂದು ಸಣ್ಣ ತುಂಡು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಪುಡಿ ಮಾಡ್ಕೋಬೇಕು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಅವಲಕ್ಕಿನ ಅದಕ್ಕೇ ಹಾಕಿಬಿಟ್ಟು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಬೇಕು, ಅದೆಲ್ಲ ಹೊಂದ್ಕೋಬೇಕು. ಇದು ತುಂಬ ಸುಲಭ ಮಾಡೋದಕ್ಕೆ. ಅವಲಕ್ಕಿ ಆಯಿತು, ನಾನು ಮಕ್ಕಳಿಗೆ ಪ್ಲೇಟಿಗೆ ಹಾಕ್ಕೊಟ್ಟೆ. ಅವರಿಬ್ಬರು ಟಿ ವಿ ನೋಡ್ಕೊಂಡು ತಿಂತಾಯಿದ್ರು. ನಾನೊಂದು ಬ್ಲ್ಯಾಕ್ ಕಾಫಿ ಮಾಡಿಕೊಂಡು ಒಂದು ಸ್ವಲ್ಪ ಅವಲಕ್ಕಿ ಮಾಡಿದ್ದಕ್ಕೆ ಟೇಸ್ಟ್ ಮಾಡೋಣ ಅಂತ ತಿಂದೆ. ಸ್ವಲ್ಪ ಹಾಲು ಒಲೆ ಮೇಲೆ ಇಟ್ಟಿದ್ದೆ, ಹಾಗೆ ಇಲ್ಲೇ ಕೂತ್ಕೊಂಡು ತಿಂತಾಯಿದ್ದೀನಿ.